ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ಇದೀಗ ಒಂದು ಬಿಗ್ ಅಪ್ಡೇಟ್ ಅಂತ ತಂದಿದೆ ಸ್ನೇಹಿತರೆ. ಬಸ್ನಲ್ಲಿ ಪ್ರಯಾಣಿಸುವ ಉಚಿತ ಪ್ರಯಾಣಿಕರಿಗೆ ಒಂದು ಭರ್ಜರಿಯಾದ ಗುಡ್ ನ್ಯೂಸನ್ನು ತಂದಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸಂಪೂರ್ಣವಾದ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯವರೆಗೆ ನೋಡಿ ಸ್ನೇಹಿತರೆ. ಅದೇ ರೀತಿ ಹೊಸಬರಿಗೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ ಶಕ್ತಿ ಯೋಜನೆಯೊಂದನ್ನು ಜಾರಿಗೆ ತಂದಿದೆ. ಅಂದರೆ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಫ್ರೀ ಉಚಿತವಾಗಿ ಪ್ರಯಾಣ ಮಾಡಲು ಒಂದು ಯೋಜನೆ ಜಾರಿಗೆ ತಂದಿದೆ ಸ್ನೇಹಿತರೆ. ಅಧಿಕಾರಕ್ಕೆ ಅಂದರೆ ಈಗ ಮಹಿಳೆಯರ ಸಂಖ್ಯೆ ಬಸ್ನಲ್ಲಿ ಪ್ರಯಾಣಿಸುವುದು ತುಂಬ ಹೆಚ್ಚಾಗಿದೆ. ಈಗ ಫ್ರೀ ಅಂತ ಉಚಿತವಾಗಿದ್ದ ಕಾರಣ ಮಹಿಳೆಯರು ಎಲ್ಲೆಲ್ಲಿ ಬೇಕಾದಲ್ಲಿ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದಾರೆ ಸ್ನೇಹಿತರೆ. ಅನೇಕ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಿಸಲು ತುಂಬಾ ಸಹಾಯ ಮಾಡಿದೆ ಅಂತ ಹೇಳಬಹುದು ಸ್ನೇಹಿತರೆ. ಈಗ ಇಂದಿನ ರಾಜ್ಯದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಬೇಕಾದರೂ ಉಚಿತವಾಗಿ ಪ್ರಯಾಣ ಮಾಡುವುದು ಅನ್ನುವುದು ಅವರ ಒಂದು ವಿಶೇಷವಾಗಿದೆ ಸ್ನೇಹಿತರೆ. ಇದು ಬಸ್ನಲ್ಲಿ ಪ್ರಯಾಣಿಸುವವರಿಗೆ ಸೇವೆಯಾಗಿದೆ. ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಮಾಡುವಂಥ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಹಿರಿಯರಿಗೆ ಅಥವಾ ಹಿರಿಯ ಅಜ್ಜಿಗಳಿಗೆ ಒಂದು ತೊಂದರೆ ಆಗ್ತಾ ಇರೋದು ಸ್ನೇಹಿತರೆ. ಹಿರಿಯ ನಾಗರಿಕರಿಗೆ ಸಹ ಉಚಿತ ಪ್ರಯಾಣವನ್ನು ನೀಡಬೇಕು ಎಂಬ ಬೇಡಿಕೆಗಳನ್ನು ತುಂಬ ಕೇಳಿ ಬರ್ತಾ ಇರ್ತದೆ ಸ್ನೇಹಿತರೆ. ಅಂದರೆ ಹಿರಿಯ ನಾಗರಿಕರಿಗೆ ವಯಸ್ಸಾದವರಿಗೆ ಉಚಿತವಾಗಿ ಬಸ್ ಇಡಬೇಕಂತ ಎಲ್ಲ ಕಡೆ ಒಂದು ಬೇಡಿಕೆ ಆಗಿದ್ದು ಸ್ನೇಹಿತರೆ. ರಾಜ್ಯದಲ್ಲಿರುವ ಎಲ್ಲ ಹಿರಿಯ ನಾಗರಿಕರಿಗೂ ಖುಷಿಯ ಸುದ್ದಿಯನ್ನು ಈ ಸರ್ಕಾರ ತಂದಿದೆ ಸ್ನೇಹಿತರೆ. ನಮ್ಮ ಹಿರಿಯ ನಾಗರಿಕರಿಗೆ ಉಚಿತ ಬಸ್ ಪಾಸ್ಗಾಗಿ ಮತ್ತು ತಮ್ಮ ಅರ್ಜಿಯನ್ನು ಸಲ್ಲಿಸುವ ಅವಕಾಶವನ್ನು ಈಗ ರಾಜ್ಯ ಸರ್ಕಾರವು ಕಲ್ಪಿಸಿದೆ ಸ್ನೇಹಿತರೆ. ಮತ್ತು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರಿಗೆ ಸಬಲೀಕರಣಕ್ಕೆ ಒಂದು ಅವಕಾಶ ನೀಡಿಕೊಟ್ಟಿದೆ ಸ್ನೇಹಿತರೆ. ಪ್ರತಿ ವರ್ಷ ಉಚಿತ ಬಸ್ ಪಾಸ್ ಅಂದರೆ ಫ್ರೀ ಬಸ್ಸಿಗೆ ಅಂದರೆ ಅರ್ಜಿಯನ್ನು ಸಲ್ಲಿಸಲು ಮತ್ತು ನೀಡಿದ ಈ ಬಾರಿಯ ಸಹ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ. ಅರ್ಜಿ ಹೇಗೆ ಸಲ್ಲಿಸುವುದು ಎಂಬ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯವರೆಗೆ ನೋಡಿ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಅದೊಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಯಾರಿಗೆಲ್ಲ ಮೀಸಲಾತಿ ಕಲ್ಪಿಸಲಾಗಿದೆ ಸ್ನೇಹಿತರೆ ಅಂದರೆ ಹೆಚ್ಚಿನ ಬಸ್ಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಅಂದರೆ ಕಲ್ಪಿಸಿದಾಗಿ ಮಹಿಳೆಯರಿಗೆ 25% ಮತ್ತು ವಯಸ್ಸಾದವರಿಗೆ ಮತ್ತು ಮೀಸಲಾತಿ ಕಲ್ಪಿಸಲಾಗಿದೆ ಸ್ನೇಹಿತರೆ. ಆದ್ದರಿಂದ ನೀವು ಉಚಿತ ಬಸ್ ಅಂದರೆ ಉಚಿತ ಹಿರಿಯ ನಾಗರಿಕರಿಗೆ ಬಸ್ ಕಾರ್ಡ್ ಅನ್ನು ಹೊಂದಿದ್ದರೆ ನೀವು KSRTC ಮತ್ತು BMTC ಮೂಲಕ ಪ್ರಯಾಣಿಸಬಹುದು. ನೀವು ಯಾವುದೇ ಒಂದು ಬಸ್ನಲ್ಲಿ ಪ್ರಯಾಣಿಸಲು ಈ ಕಾರ್ಡ್ ಮುಖ್ಯವಾದದ್ದು ಸ್ನೇಹಿತರೆ. ಅಂದರೆ ಉಚಿತವಾಗಿ ನೀವು ಪ್ರಯಾಣಿಸಬಹುದು. ಕೆಲವು ಬಸ್ಸುಗಳು ಉಚಿತ ಇರುತ್ತವೆ, ಇನ್ನು ಕೆಲವು ಬಸ್ಸುಗಳಲ್ಲಿ ಕಡಿಮೆ ದರದಲ್ಲಿ ನೀವು ಪ್ರಯಾಣಿಸಬಹುದು. ಹಾಗೆ ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಈ ದಾಖಲೆಗಳು ಬೇಕಾಗುತ್ತದೆ. ವಯಸ್ಸಿನ ದೃಢೀಕರಣ ಪತ್ರವನ್ನು ಬೇಕು ಸ್ನೇಹಿತರೆ. ನಿಮ್ಮ ವಯಸ್ಸಿನ ಮಿತಿ ಮೀರಿದ ಅಂದರೆ ದೃಢೀಕರಣ ಪತ್ರ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುತ್ತಲ್ಲ, ಆಧಾರ್ ಕಾರ್ಡ್ ಜೆರಾಕ್ಸು ಕಡ್ಡಾಯವಾಗಿ ಬೇಕು ಸ್ನೇಹಿತರೆ. ಭಾರತೀಯ ರೆಸಿಡೆನ್ಸಿ ಪುರಾವೆ ಹೊಂದಿರಬೇಕು. ನಿಮ್ಮ ಫೋನ್ ನಂಬರು ಬೇಕು ಸ್ನೇಹಿತರೆ. ಅಂದರೆ ನಿಮ್ಮದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರು ನೀವು ಕಡ್ಡಾಯವಾಗಿ ಕೊಡಲೇಬೇಕಾಗುತ್ತೆ. ಮತ್ತು ಅದೇ ರೀತಿ ನಿಮ್ಮ ಪಾಸ್ಪೋರ್ಟ್ ಸೈಜು 2 ಫೋಟೋಗಳನ್ನು ಕೊಡಲೇಬೇಕು. ಅರ್ಜಿಯನ್ನು ಹೇಗೆ ಎಲ್ಲಿ ಸಲ್ಲಿಸಬೇಕು ಅಂದರೆ ಸ್ನೇಹಿತರೆ, ಹೌದು ಸ್ನೇಹಿತರೆ, ಈ ವ್ಯವಸ್ಥೆಯೇ ವಯಸ್ಸಾದವರಿಗೆ ಮಾತ್ರವೇ ಲಭ್ಯವಿದೆ. ಅಂದರೆ ವಯಸ್ಸಾದವರಿಗೆ ಅಷ್ಟೇ ಸ್ನೇಹಿತರೆ. ಅರ್ಹ ಅಭ್ಯರ್ಥಿಗಳು ತಮ್ಮ ಎಲ್ಲ ಅಗತ್ಯ ದಾಖಲೆಯನ್ನು ತೆಗೆದುಕೊಂಡು ತಮ್ಮ ಹತ್ತಿರದ ಕರ್ನಾಟಕ 1 ಅಥವಾ ಗ್ರಾಮ 1 ಪಂಚಾಯತಿಗಳಿಗೆ ಹೋಗಿ ಹಾಗೂ ತಮ್ಮ ಹತ್ತಿರದ ಯಾವುದೇ ಕಂಪ್ಯೂಟರ್ ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಸಂಬಂಧಪಟ್ಟಿರುವ ಇಲಾಖೆಯ ನಂತರ ಅರ್ಜಿಗಳನ್ನು ಅನುಮೋದಿಸಿ ಮೇಲೆ ಬಸ್ ಪಾಸ್ ನೀಡಲಾಗುತ್ತದೆ ಎಂದು ಹಿರಿಯರೇ. ವಿಮಾನ ಮತ್ತು ರೈಲು ಯಾವುದೇ ಟಿಕೆಟ್ಗಳಲ್ಲಿ ರಿಯಾಯಿತಿಗಳಿವೆ. ಅಂದರೆ ಜೊತೆಗೆ ಆದಾಯ ತೆರಿಗೆ ವಿನಾಯಿತಿ. ಅಂದರೆ ಈ ಎಲ್ಲ ಸೌಕರ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳುವ ಜಾಣ್ಮೆಯನ್ನು ಹೊಂದಿರಬೇಕಂತ ಈ ಸರ್ಕಾರ ತಿಳಿಸಿಕೊಟ್ಟಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.